ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ನೀವು ನೋಡ್ತಾ ಇರೋ ದೃಶ್ಯಾವಳಿಗಳು ಹೊಳಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಈ ಕ್ಷಣ ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ನಾಡ ದೊರೆಗೆ ಅದ್ಭುತವಾದಂತಹ ಸ್ವಾಗತವನ್ನು ಕೊಟ್ಟಿದ್ದಾರೆ ಸೀತಾಪುರದ ಜನ. ದೊರೆ ಬಂದಿರೋದೇ ನಮ್ಮ ಖುಷಿ ಅಂತ ಪ್ರಜೆಗಳು ತುಂಬ ಖುಷಿಯಲ್ಲಿದ್ದಾರೆ. ನಾಡ ಪ್ರಭು ಇದೀಗ ಒಂದು ರೀತಿ ಕಂಪ್ಲೀಟ್ ರೈತನ ಗೆಟಪ್. ಅದು ಧೋತಿ, ಬಿಳಿ ಶರ್ಟು, ಹೆಗಲ ಮೇಲೆ ಒಂದು ಟವಲ್ಲು, ಒಂದು ರೀತಿ ಅದು ರೈತನ ಕಳೆ. ಅದು ಅದೇ ಧಿರಿಸಿನಲ್ಲಿ ಈಗ ಬಂದು ಇಳಿದಿದ್ದಾರೆ, ಕಂಗೊಳಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಆ ಭಾಗದಲ್ಲೆಲ್ಲ ಕೂಡ. ಅಲ್ಲಿರುವಂಥ ರೈತರಿಗೂ ಯಾರ ನಾಟಿ ಮಾಡ್ತಿದ್ದಾರೆ, ಹೆಣ್ಣಾಳು ಗಂಡಾಳು ಅವರೆಲ್ಲರಿಗೂ ಕೂಡ ID ಕಾರ್ಡ್ ಕೊಡಲಾಗಿದೆ. ನೀವು ನೋಡ್ತಿರುವಂಥ ಕಾನ್ವೆ ಈಗಾಗಲೇ ಬರ್ತಾ ಇದೆ. ಐ ಥಿಂಕ್ ಮತ್ತೆ ವಾಪಸ್ಸು ಪೂಜೆ ಮಾಡಿಸ್ಕೊಂಡು ವಾಪಸ್ ಬರ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅದರ ಇತ್ತೀಚಿನ ವಿಜುವಲ್ಸ್. ಕುಮಾರಸ್ವಾಮಿ ಅವರಿಗೆ ಅದ್ಧೂರಿ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ. ನಾಡದೊರೆ ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಬರಮಾಡಿಕೊಳ್ಳುವುದಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಹಿಂದಿರುಗಿ ಬರುತ್ತಿರುವ ದೃಶ್ಯ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ವೆಯ್ಟ್ ಅಂಡ್ ಸಿ ಅದರ ಈ ಕಂಪ್ಲೀಟ್ ಕಾನ್ವೆ ಬರ್ತಿರುವಂತಹ ದೃಶ್ಯಾವಳಿಗಳನ್ನು ಲೈವ್ ನೇರ ದೃಶ್ಯಾವಳಿಗಳು ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ನಲ್ಲಿ. ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, ಸೀತಾಪುರ, ಅರಳಕುಪ್ಪೆ ಗ್ರಾಮ. ಅಲ್ಲಿ ಕೆಲವೇ ಕ್ಷಣದಲ್ಲಿ ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಇದೀಗ ನಾಂದಿಯನ್ನು ಹಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು.
ಅಲ್ಲ ದಳ್ಬೇಡ ಸರ್ ಸರ್ ಇಷ್ಟ ಬಾ 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 ಎಲ್ಲ ಹೋಗ್ಬಾರ್ದು ಸರಿ ಲೈವ್ ಏನಿದ್ರೆ ಮಾತ್ರ ಹಾಕಿ ಕೇಬಲ್ ಭಾರಿ ಡಿಸ್ಟರ್ಬ್ ಆಗುತ್ತೆ ಲೈವ್ ಹೋಗ್ಲಿ ನೀವು ಕೇಬಲ್ ನಂಗೆ ಭಾರಿ ಡಿಸ್ಟರ್ಬ್ ಆಗುತ್ತೆ ಕುಮಾರಸ್ವಾಮಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ನಾಟಿ ಕಾರ್ಯವನ್ನು ಕೂಡ ಮುಗಿಸಿ ಈಗ ಕುಮಾರಸ್ವಾಮಿ ಅವರು ಈಗಾಗಲೇ ನಮ್ಮ ಜೊತೆ ಅಂತ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರು ನಾಟಿ ಕಾರ್ಯವನ್ನು ಕೂಡ ಮುಗಿಸಿ ಸರ್ ಈಗ ನಾಟಿ ಕಾರ್ಯ ಮುಗಿದಿದೆ, ಏನು ಅನಿಸ್ತಾ ಇದೆ ಸರ್? ಇದು ಬಹಳ ವರ್ಷಗಳ ನಂತರ ರೈತರ ಹೊಲದಲ್ಲಿ
ನಾಟಿ ಕಾರ್ಯದಲ್ಲಿ ಭಾಗವಹಿಸಿದ್ದೇನೆ, ಭತ್ತ ನಾಟಿ ಮಾಡ್ತಕ್ಕಂಥದ್ರಲ್ಲಿ. ಇದು ಒಂದು ಅಮೃತಗಳಿಗೆ ನನ್ನ ಜೀವನದಲ್ಲಿ. ಸರ್, ಇದು ಒಂದ್ ರೀತಿ ಏನ್ ಸಂದೇಶ ರವಾನೆ ಮಾಡ್ತೇನೆ, ನಿಮ್ ಜೊತೆ ನಾವಿದ್ದೇವೆ ಅಂತ? ನನ್ನ ನಾಡಿನ ರೈತರಿಗೆ ಈ ಸರ್ಕಾರ, ನಿಮ್ಮ ಸರ್ಕಾರ, ಈ ಮುಖ್ಯಮಂತ್ರಿ ರೈತರ ಮುಖ್ಯಮಂತ್ರಿ, ಎಲ್ಲರೂ ನೆಮ್ಮದಿಯಿಂದ ಬದುಕ್ತಕ್ಕಂಥ ಕೆಲವು ನೂತನವಂತ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ತರ್ತಕ್ಕಂಥದ್ದು ನನ್ನ ಕಾರ್ಯಕ್ರಮ. ಆಗಸ್ಟ್ ಕಾರ್ಯವನ್ನ ಇವತ್ತು ನಮ್ಮ ಒಂದು ಜೀವನದ ಕಸುಬು, ನಮ್ಮ ಜೀವನಕ್ಕೆ ಒಂದು ದಾರಿಯಾಗಿರ್ತಕ್ಕಂಥ ಈ ರೈತನ ನಿಜವಾದಂತ ಈ ಪುಣ್ಯ ಮಣ್ಣಿನ ಭೂಮಿಯಲ್ಲಿ ನನ್ನ ತಾಯಂದಿರು ಏನಿವತ್ತು ಭತ್ತದ ನಾಟಿಯನ್ನ ಮಾಡ್ತಾ ಇದ್ದಾರೆ, ಅವರ ಜೊತೆಗೂಡಿ ಈ ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವರ್ಷಗಳ ನಂತರ ಭತ್ತ ನಾಟಿ ಮಾಡತಕ್ಕಂತ ಒಂದು ಜೀವನದಲ್ಲಿ ನನಗೆ ಒಂದು ಸಾರ್ಥಕವಾದಂತಹ ಬದುಕನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ರೈತ ಸಮುದಾಯ ಜೊತೆಯಲ್ಲಿ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು ನನ್ನ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನನ್ನ ನಾಡಿನ ರೈತ ಬಂಧುಗಳಿಗೆ ಮನವಿ ಮಾಡತಕ್ಕಂಥದ್ದು, ಕಳೆದ 2 ದಿನಗಳ ಹಿಂದೆ ಇವತ್ತು ಸಹಕಾರಿ ಬ್ಯಾಂಕಿನ ಸುಮಾರು 9,500 ಕೋಟಿ ಸಾಲ ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿ ಇವತ್ತೇನು ಹಣವನ್ನ ಈಗ ಬಿಡುಗಡೆ ಮಾಡಿದ್ದೇವೆ. ಇನ್ನು 1 ವಾರದಲ್ಲಿ ನಮ್ಮ ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವೇನು ಸಾಲ ಮಾಡಿದ್ದೀರಿ ಅದರ ಮನ್ನಾವನ್ನು ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅದಕ್ಕೂ ಹಣವನ್ನು ಕೊಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನ ಘೋಷಣೆ ಮಾಡ್ತಾ ಇದ್ದೇವೆ. ಇವತ್ತು ನನ್ನ ರೈತ ಬಂಧುಗಳು ನಾಡಿನಲ್ಲಿ ಸುಮಾರು 45ರಿಂದ 49,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ಏನಿದೆ, ಆ ಒಂದು ಕಾರ್ಯಕ್ರಮವನ್ನ ಈ ಸರ್ಕಾರದಲ್ಲಿ ನಿಮ್ಮಗಳ ಒಂದು ಬದುಕನ್ನ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಸರ್ಕಾರ ಕೊಟ್ಟಂತ ಮಾತನ್ನ ಇವತ್ತು ಉಳಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ವಿಷಯವನ್ನ ಈ ಒಂದು ಮಂಡ್ಯ ಜಿಲ್ಲೆಯ ಈ ಒಂದು ನನ್ನ ಪುಣ್ಯ ಭೂಮಿಯಿಂದ ಈ ನಾಡಿನ 6.5 ಕೋಟಿ ಜನತೆಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ಸಾಲ ಮನ್ನಾ ಮಾಡಿದ ತಕ್ಷಣ ನನ್ನ ರೈತ ನೆಮ್ಮದಿಯಿಂದ ಬದುಕ್ತಾನೆ ಅಂತಕ್ಕಂಥ ಆ ರೀತಿಯ ಭ್ರಮೆಯಲ್ಲಿ ನಾನಿಲ್ಲ. ನನ್ನ ರೈತ ಇವತ್ತು ಮತ್ತೊಬ್ಬರಿಗೆ ಕೈ ಎತ್ತಿ ಹಣವನ್ನು ಕೊಡ್ತಕ್ಕಂಥ ರೀತಿಯ ಆರ್ಥಿಕ ಶಕ್ತಿಯನ್ನ ಇವತ್ತು ನನ್ನ ರೈತನಿಗೆ ಪಡೆಯಲಿಕ್ಕೆ ಹೊಸ ರೀತಿಯ ಕೃಷಿ ನೀತಿಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ. ಮುಂದಿನ ತಿಂಗಳಿನಿಂದ ರಾಜ್ಯದ 30 ಜಿಲ್ಲೆಯಲ್ಲಿ ತಿಂಗಳಲ್ಲಿ 1 ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನ ರೈತರ ಜೊತೆಗೂಡಿ 30 ಜಿಲ್ಲೆಯಲ್ಲಿ ಒಂದು ತಿಂಗಳಲ್ಲಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟು ರೈತರ ಹೊಲದಲ್ಲಿ ರೈತರ ಜೊತೆಯಲ್ಲಿ ಭಾಗವಹಿಸಿ ರೈತನಿಗೆ ಯಾವ ರೀತಿಯಲ್ಲಿ ನಾನು ಕೆಲವು ಕೃಷಿ ನೀತಿಗಳನ್ನು ತರಲಿಕ್ಕೆ ಹೊರಟಿದ್ದೇನೆ. ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಕ್ಕೆ ನೀವು ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯ ಒಂದು ಹಣ ದೊರಕಬೇಕು, ಬೆಲೆ ದೊರಕಬೇಕು. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೃಷಿ ಪದ್ಧತಿಯನ್ನು ನೀವು ಬದಲಾವಣೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ನೀವು ಶಕ್ತಿಯುತವಾಗಿ ಬೆಳೀಲಿಕ್ಕೆ ಸಾಧ್ಯ. ಈಗಾಗಲೇ ಅದರ ಬಗ್ಗೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇನೆ. ತಿಂಗಳಲ್ಲಿ 1 ದಿನ ಈ ರಾಜ್ಯದ 30 ಜಿಲ್ಲೆಯ ನನ್ನ ರೈತ ಬಾಂಧವರೊಂದಿಗೆ 1 ದಿನ ಸಂಪೂರ್ಣವಾಗಿ ಅವರಿಗೆ ನನ್ನ ಜೀವನ ಮೀಸಲಿಟ್ಟಿದ್ದೇನೆ. ಇವತ್ತು ನನ್ನ ನಾಡಿನ ಜನತೆಯಲ್ಲಿ, ನನ್ನ ರೈತ ಬಂಧುಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಾಲಗಾರರಾಗಿದ್ದೇವೆ ಅಂತ ಹೇಳಿ ಮತ್ತಿನ್ಯಾವುದೋ ತೊಂದರೆಗಳಿಂದ ಆತ್ಮಹತ್ಯೆಗೆ ಶರಣಾಗಬೇಡಿ. ನಾವಿದ್ದೇವೆ, ನಿಮ್ಮನ್ನ ಉಳಿಸ್ಕೊಡ್ತೇವೆ. ಇನ್ನೊಂದು 15-20 ದಿನಗಳಲ್ಲಿ ನನಗೆ, ಯಾಕೆಂದ್ರೆ ಕ್ಯಾಬಿನೆಟ್ ನಲ್ಲಿ ಕೆಲವು ತೀರ್ಮಾನಗಳಾಗಬೇಕಾಗಿದೆ. ಆ ತೀರ್ಮಾನಗಳನ್ನ ಮಾಡೋವರೆಗೆ ನಾನು ಕೆಲವು ಘೋಷಣೆ ಮಾಡಾಗಿಲ್ಲ. ಸ್ವಾತಂತ್ರ್ಯ ದಿನಾಚರಣೆ ಇನ್ನೊಂದು 3-4 ದಿನಗಳಲ್ಲಿ ನಾವು ಆಚರಣೆ ಮಾಡಬೇಕು. ಅಷ್ಟರೊಳಗೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಹಿನ್ನೆಲೆಯ ಒಳಗೆ ಗೌರಿ ಗಣೇಶದ ಹಬ್ಬದ ಒಳಗಾಗಿ ಈ ನಾಡಿನ 6.5 ಕೋಟಿ ಜನತೆಗೆ ಒಂದು ಸಂತಸವನ್ನು ತರ್ತಕ್ಕಂಥ ಈ ನಾಡಿನ 6.5 ಕೋಟಿ ಜನತೆ ನನ್ನ ರೈತ ಬಂಧುಗಳಷ್ಟೇ ಅಲ್ಲ, ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಇವತ್ತು ನಾನೇನು ಮಾಡಿದ್ದೇನೆ. ಒಂದು ದೃಢವಾದ ನಿರ್ಧಾರ. 6.5 ಕೋಟಿ ಜನತೆಗೂ ಈ ಒಂದು ಪುಣ್ಯ ಭೂಮಿಯಿಂದ ನಾನು ಮನವಿ ಮಾಡ್ತೇನೆ, ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮನ್ನು ಉಳಿಸ್ಕೊಡ್ತೀನಿ. ನಾನು ಯಾವ ಸಾಲಗಾರರು ನಿಮ್ಮ ಹತ್ರ ಬರಬಾರದು.
ಯಾವ ಸಾಲ ಕೊಟ್ಟಿರ್ತಕ್ಕಂಥವ್ರು ನಿಮ್ಮ ಹತ್ರ ಬರಬಾರ್ದು, ಆ ರೀತಿ ಮಾಡಿಕೊಡ್ತಕ್ಕಂಥದ್ದು ನನ್ನ ಸವಾಲಿದೆ. ನಾನು ಯಾರೋ ಮೆಚ್ಚಿಸ್ಲಿಕ್ಕೆ, ಯಾರೋ ವಿರೋಧ ಪಕ್ಷಗಳನ್ನ ಮೆಚ್ಚಿಸ್ಲಿಕ್ಕೆ ನನ್ನ ಕಾರ್ಯಕ್ರಮವನ್ನು ಕೊಡಲ್ಲ. ನಾನು ಯಾವುದೇ ಕಾರ್ಯಕ್ರಮ ಕೊಟ್ಟರು ಈ ಒಂದು ಹೃದಯದಿಂದ ನಾನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದು. ನಾನು ಯಾರನ್ನ ಮೆಚ್ಚಿಸ್ಲಿಕ್ಕೆ ಕೊಡೋದಲ್ಲ. ಇವತ್ತು ಗೊತ್ತಿದೆ ನನಗೆ, ಪಾಪ ಇವತ್ತು ಒಬ್ರು ಬಿಜೆಪಿ ನಾಯಕರು ಹೇಳಿದ್ದಾರೆ, ರೈತರ ಜೊತೆ ಭತ್ತ ನಾಟಿ ಮಾಡ್ಲಿಕ್ಕೆ ಹೋಗಿರೋದು ಒಂದು ಏನೋ ಡ್ರಾಮಾ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ರೈತನ ಕಷ್ಟ ಏನು ಅನ್ನೋದನ್ನ ಅರಿತುಕೊಂಡು ನನ್ನ ರೈತನಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಈ ಒಂದು ಭೂಮಿಗೆ ಬಂದು ಕಾಲಿಟ್ಟಿದ್ದೇನೆ ಹೊರತು ಯಾವುದೇ ರೀತಿಯ ಡ್ರಾಮಾ ಮಾಡ್ಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ. ನನ್ನ ರೈತನ ಕಷ್ಟವನ್ನು ನಾನು ಅರಿತಿದ್ದೇನೆ. ಬಗರುಕುಂ ಜಮೀನು ಬಗ್ಗೆ ಹೇಳಿದ್ದಾರೆ. ಆದಿವಾಸಿ ಜನಾಂಗದವರು ಯಾವ ರೀತಿ ಬದುಕ್ತಾ ಇದ್ದಾರೆ ನೋಡಿದ್ದೇನೆ. ಇವತ್ತು ಸರ್ಕಾರಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಜಾರಿಗೆ ಬರದೆ ನನ್ನ ಬಡ ಜನತೆಯನ್ನು ಕಷ್ಟದಲ್ಲಿದ್ದೀರಿ. ನಾನು ವಿಧಾನಸೌಧದಲ್ಲಿ ಕೂತು ಆದೇಶ ಮಾಡೋದಿಲ್ಲ. ನಿಮ್ಮ ಬಡಾವಣೆಗಳಿಗೆ ಆದಿವಾಸಿಗಳು ವಾಸ ಮಾಡತಕ್ಕಂಥ ಅವರ ಹಟ್ಟಿಗಳಿಗೆ ತಿಂಗಳಲ್ಲಿ ಒಂದು ದಿನ ಬರ್ತಕ್ಕಂಥ ಒಂದು ಯೋಜನೆಗಳಿಂದ ಪ್ರಾರಂಭ ಮಾಡ್ತೇನೆ. ಇಲ್ಲಿಯವರೆಗೆ ನನ್ನ ಒಂದು ಪ್ರಮುಖವಾದಂತಹ 2 ತಿಂಗಳ ಅವಧಿಯಲ್ಲಿ ಒಂದು ಸರ್ಕಾರವನ್ನ ಸರಿದಾರಿಗೆ ತರಬೇಕು ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ನನ್ನ ರೈತನ 49,000 ಕೋಟಿ ಹಣವನ್ನ ಮನ್ನಾ ಮಾಡಲಿಕ್ಕೆ ಯಾವ ರೀತಿ ಹಣವನ್ನ ಹೊಂದಿಸಬೇಕು ಅಂತ ಹೇಳಿ 2 ತಿಂಗಳ ಕಾಲ ಸ್ವಲ್ಪ ಕಷ್ಟಪಟ್ಟು ಆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋಗಿ ನಾನು ಜನಗಳ ಮಧ್ಯಕ್ಕೆ ಬರ್ಲಿಕ್ಕಾಗಿಲ್ಲ. ಮುಂದಿನ ತಿಂಗಳಿಂದ ಇವತ್ತೇನು ಪ್ರಾರಂಭ ಮಾಡಿದ್ದೇನೆ, ಭೀಮನ ಅಮಾವಾಸ್ಯೆಯ ದಿನ ಆಂಜನೇಯ ಸ್ವಾಮಿಗೆ, ನಿಮ್ಮ ಊರಿನ ಆಂಜನೇಯ ಸ್ವಾಮಿಗೆ ಒಂದು ದೇವರಿಗೆ ನಮಸ್ಕಾರ ಮಾಡಿ ಸುತ್ತೂರು ಮಠದಲ್ಲಿ ಹೋಗಿ ಗುರುಗಳ ಆಶೀರ್ವಾದ ಪಡೆದು ಈ ಕಾವೇರಿ ಮಡಿಲಿನಲ್ಲಿ ಇವತ್ತು ಹರಿದು ಹೋಗ್ತಿರ್ತಕ್ಕಂಥ ನೀರನ್ನ ನೋಡಿದಾಗ ಆನಂದ ಆಗ್ತದೆ. ಇವತ್ತು ಆ ನೀರನ್ನ ನೋಡಿ ಎಷ್ಟು ದಿನ ಆಗಿತ್ತು ನೀವುಗಳು. ಆ ತಾಯಿ ಚಾಮುಂಡೇಶ್ವರಿ ಈ ಸರ್ಕಾರ ರಚನೆ ಆದಂತ ದಿನದಿಂದ ಪ್ರಾರಂಭ ಆಗಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಿದಂತ ದಿನದಿಂದ ನೀರಿನ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಜಲಾಶಯಗಳಿಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನೀರು ಬರ್ತಕ್ಕಂಥದ್ದು ಒಂದು ಭಾಗ. ಇವತ್ತು ನನ್ನ ಜನತೆ, ನನ್ನ ರೈತ ಬಂಧುಗಳು ನೆಮ್ಮದಿಯಿಂದ ಬರತಕ್ಕಂಥದ್ದು ಒಂದು ಕಡೆ. ಪಕ್ಕದ ನಮ್ಮ ತಮಿಳುನಾಡಿನ ಅಣ್ಣ ತಮ್ಮಂದಿರು ರೈತರೇನಿದ್ದಾರೆ ಅವರು ಇವತ್ತು ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಆ ತಾಯಿ ಚಾಮುಂಡೇಶ್ವರಿಯ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಆ ಶಕ್ತಿಯನ್ನ ಇವತ್ತು ಆ ತಾಯಿ ನೀಡಿದ್ದಾಳೆ. ನನಗೆ ನೆಮ್ಮದಿ ಇದೆ. ಮೊನ್ನೆ ನಾನು ಕರುಣಾನಿಧಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಹೋದಾಗ ದೇವೇಗೌಡರ ಹೆಸರೇಳು ಕೂಗ್ತಾರೆ ತಮಿಳುನಾಡಿನ ಜನತೆ. ದೇವೇಗೌಡ ವಾಳಗೆ, ಕುಮಾರಣ್ಣ ವಾಳಗೆ ಅಂತಕ್ಕಂಥ ಕೂಗು ಆ ತಮಿಳುನಾಡಿನ ರೈತ ಬಂಧುಗಳು ಏನ್ ಕೂಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಕಾವೇರಿ ಮಾತೆ ನನ್ನ ಜನತೆಯನ್ನು ಉಳಿಸಿ, ನನ್ನ ರೈತರನ್ನೂ ಉಳಿಸಿ, ಆ ತಮಿಳುನಾಡಿನ ರೈತರನ್ನು ಉಳಿಸ್ತಕ್ಕಂಥದಕ್ಕೆ ಆ ತಾಯಿ ನಮ್ಮೆಲ್ಲರಿಗೆ ಕರುಣೆಯನ್ನು ತೋರಿಸಿದ್ದಾಳೆ. ಆದ್ರಿಂದ ಇದೇ ರೀತಿಯಲ್ಲಿ ನನ್ನ ರೈತರು ಎಂದು ಕಷ್ಟಕ್ಕೆ ಒಳಗಾಗದೆ, ನೋವಿಗೆ ಒಳಗಾಗದೆ, ಈ ನೆಮ್ಮದಿಯ ಒಂದು ರೈತರ ಒಂದು ಕೃಷಿ ನಮ್ಮ ಒಂದು ಮೂಲ ಏನಿದೆ, ಈ ಕೃಷಿಯನ್ನ ಮಾಡ್ತಕ್ಕಂಥದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ. ಆ ತಾಯಿಯ ಆಶೀರ್ವಾದದಿಂದ, ಆ ಕಾವೇರಿ ಮಾತೆಯಿಂದ ಈ ಭಾಗದ ನನ್ನ ಜನತೆ ನೆಮ್ಮದಿಯ ಜೀವನವನ್ನು ನನ್ನ ರೈತ ಬಂಧುಗಳು ಮಾಡಬೇಕು. ನನ್ನ ಯುವಕ ಮಿತ್ರರಿಗೆ ಮನವಿ ಮಾಡ್ತೇನೆ, ನಿಮ್ಮ ಸಮಯವನ್ನ ವ್ಯಕ್ತ ಮಾಡ್ಕೋಬೇಡಿ. ನಿಮಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಂದ್ರು ನಿಮ್ಮ ಒಂದು ದುಡಿಮೆ, ನಿಮ್ಮ ಒಂದು ಬೆಳವಣಿಗೆಯನ್ನ ನೋಡಿ ಸಂತಸದಿಂದ, ನೆಮ್ಮದಿಯಿಂದ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಂದ್ರು ನಿಮ್ಮ ಕುಟುಂಬಗಳಲ್ಲಿ ಸಂತೋಷದ ದಿನಗಳನ್ನ ಇವತ್ತು ಅನುಭವಿಸ್ತಕ್ಕಂಥ ದಿನಗಳು ಇವತ್ತಿನಿಂದ ಪ್ರಾರಂಭ ಆಗಬೇಕು. ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಇವತ್ತು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಕಷ್ಟ ಸುಖಗಳೆಲ್ಲ ಭಾಗಿಯಾಗ್ತೇನೆ. ನಾನಿವತ್ತು ದೇವರ ದಯದಿಂದ ಇವತ್ತು ಮುಖ್ಯಮಂತ್ರಿ ಆಗಿರೋನು. ಕೇವಲ 37 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ರು. ಮಂಡ್ಯ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಂದರು 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 40-50 ಸಾವಿರ ಬಹುಮತವನ್ನ ಕೊಟ್ಟು ಎಲ್ಲರನ್ನು ಧೂಳಿಪಟ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ನೀವೇನು ಗೆಲ್ಲಿಸಿಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಒಂದು ಪ್ರೀತಿಯ ಋಣ ಇವತ್ತು ನನ್ನ ಶಾಸಕರಿಗಷ್ಟೇ ಅಲ್ಲ, ನನ್ನ ತಲೆಯ ಮೇಲೆ ನಿಮ್ಮ ಋಣವನ್ನ ಹೊರಿಸಿದ್ದೀರಿ. ಆ ಋಣದ ಭಾರವನ್ನ ತೀರಿಸಬೇಕಾದಂತದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ ಬಯಸ್ತೇನೆ. ನನ್ನ ತಾಯಂದ್ರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ನಿಮ್ಮ ಕುಟುಂಬದಲ್ಲಿ ಏನೇ ಕಷ್ಟ ಇದ್ರು ಇವತ್ತು ನಿಮ್ಮ ವಿಧಾನಸೌಧ ನಿಮಗೆ ಯಾವಾಗಲೂ ತೆರೆದಿರ್ತದೆ, ಕೃಷ್ಣ ಕಚೇರಿ ತೆರೆದಿರ್ತದೆ. ನಿಮ್ಮ ಕಷ್ಟಗಳಿದ್ದಾಗ ನೊಂದು ನಿಮ್ಮ ಕುಟುಂಬಗಳು ಬೀದಿ ಪಾಲಾಗೋದು ಬೇಡ. ನೀವು ಯಾವಾಗ ಬಂದ್ರು ನಿಮ್ಮ ಅಣ್ಣನೋ ತಮ್ಮನೋ ಬದುಕಿದ್ದಾನೆ, ನಮ್ಮನ್ನ ನೋಡ್ತಾನೆ ಅಂತಕ್ಕಂಥ ಭಾವನೆ
ಇವತ್ತು ನಾಡಿನ 6.5 ಕೋಟಿ ಜನತೆಯಲ್ಲೂ ಇರಬೇಕು. ನಾನು ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿರೋನಲ್ಲ. ಇವತ್ತು ಇಡೀ ರಾಜ್ಯದ 30 ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೇನೆ. ಈ ವೇದಿಕೆಯ ಮುಖಾಂತರ ಈ ಒಂದು ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ನನ್ನ ರೈತ ಸಮುದಾಯದ ಸನ್ನಿಧಾನದಲ್ಲಿ ಈ ನಾಡಿನ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ಯಾರ ಮಾತುಗೂ ಕಿವಿ ಕೊಡಬೇಡಿ. ದ್ರಾಕ್ಷಿ ಬೆಳೆಗಾರರಿರ್ಲಿ, ದಾಳಿಂಬೆ ಬೆಳೆಗಾರರಿರ್ಲಿ, ಜೋಳ ಬೆಳೆಯವರಿರ್ಲಿ, ಕಬ್ಬು ಬೆಳೆಯವರಿರ್ಲಿ, ಇವತ್ತು ಯಾವುದೇ ರೀತಿಯ ಬೆಳೆ ಬೆಳೆಯತಕ್ಕಂಥ ನನ್ನ ರೈತರನ್ನ ಕಾಪಾಡತಕ್ಕಂಥದ್ದು, 30 ಜಿಲ್ಲೆಯ ನನ್ನ ರೈತ ಬಂಧುಗಳನ್ನ ಉಳಿಸ್ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಈ ನಾಡಿನ ಸೇವಕನಾಗಿ, ನಾನು ಮುಖ್ಯಮಂತ್ರಿಯಾಗಿ ಅಂತ ಹೇಳೋದಿಲ್ಲ, ಈ ನಾಡಿನ ಸೇವಕನಾಗಿ ನನ್ನ ಕರ್ತವ್ಯ ನಿಮ್ಮ ಕುಟುಂಬಗಳನ್ನ ಉಳಿಸ್ತಕ್ಕಂಥದ್ದು. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ, ನಾಳೆಯಿಂದಲೇ ಗೆಲ್ತೀನಿ. ಈ ಕ್ಷಣದಿಂದ ಆತ್ಮಹತ್ಯೆಗೆ ಶರಣಾಗಬೇಡಿ. ಏನಿದೆ ನಿಮ್ ಕಷ್ಟ ಬಗೆಹರಿಸ್ಕೊಡ್ತೀನಿ. ಇನ್ನು ನಾನು 2 ತಿಂಗಳಾಗಿಲ್ಲ ಮುಖ್ಯಮಂತ್ರಿ ಆಗಿ. ನನಗೊಂದು ಸ್ವಲ್ಪ ಸಮಯ ಕೊಟ್ಟರೆ, ನೀವು 70 ವರ್ಷ ಕಳೆದಿದ್ದೀರಿ. ಸ್ವಾತಂತ್ರ್ಯ ಬಂದು 70 ವರ್ಷಗಳನ್ನ ಏನು ಕಳೆದಿದ್ದೀರಿ. ಒಂದು 4-5 ತಿಂಗಳು ನನಗೆ ಅವಕಾಶ ಕೊಡಿ. ನಿಮ್ಮೆಲ್ಲರನ್ನ ಉಳಿಸ್ತಕ್ಕಂಥ, ಸರ್ಕಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಇವತ್ತು ನಿಮ್ಮ ಒಂದು ಬದುಕಿಗೆ ಯಾವ ರೀತಿಯ ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನೀಗಾಗಲೇ ಚಿಂತನೆ ಮಾಡಿದ್ದೇನೆ. ನಾನು ಯಾರನ್ನೋ ಮೆಚ್ಚಿಸ್ಲಿಕ್ಕೋ ಯಾರಿಗೋ ಹೆದರಿ ರಾಜಕೀಯ ಮಾಡೋನಲ್ಲ. ನಾನು ಹೆದರ್ತಕ್ಕಂಥದ್ದು ಈ ನಾಡಿನ ನಿಮ್ಮಂತ ರೈತ ಬಂಧುಗಳು ಇವತ್ತೇನಿದ್ದೀರಿ, 75 ಲಕ್ಷ ಕುಟುಂಬಗಳು, ರೈತ ಬಂಧುಗಳು, ನಿಮಗೆ ನಾನು ಹೆದರ್ತಕ್ಕಂಥವನು, ನಿಮಗೆ ಗೌರವ ಕೊಡ್ತಕ್ಕಂಥವನು ನಾನು. ಹಾಗಂತ ಹೇಳಿ ನಗರ ಪ್ರದೇಶದ ಜನತೆ ಏನಪ್ಪಾ ಇವನು ಕುಮಾರಸ್ವಾಮಿ ಬರೀ ಗ್ರಾಮೀಣ ಪ್ರದೇಶಕ್ಕೆ ಸೀಮಿತವಾಗಿತ್ತೆ ಅಂತಕ್ಕಂಥ ಪ್ರಶ್ನೆ ಮಾಡಬೇಡಿ. ನನಗೆ ನಗರ ಬೇರೆ ಅಲ್ಲ, ಗ್ರಾಮೀಣ ಬೇರೆ ಅಲ್ಲ. ನಗರಗಳು ಉಳಿಬೇಕು, ಗ್ರಾಮೀಣ ಪ್ರದೇಶಗಳು ಉಳಿಬೇಕು. ನನ್ನ ರೈತರು ಉಳಿದ್ರೆ ನನ್ನ ನಗರದ ಪ್ರದೇಶದ ಜನತೆ ಉಳಿತಾರೆ. ನನ್ನ ರೈತ ಉಳಿದೇ ಇದ್ರೆ ಈ ದೇಶಕ್ಕೆ ಒಳಿತಾಗೋದಿಲ್ಲ. ಇದನ್ನ ನಾನು ಅರ್ಥಕೊಂಡಿದ್ದೇನೆ. ಇವತ್ತು ನಿಮ್ಮ ಜೊತೆಯಲ್ಲಿ ಸಾಂಕೇತಿಕವಾಗಿ ಇವತ್ತೇನು ಭಾಗವಹಿಸಿದ್ದೇನೆ. ನನ್ನ ತಾಯಂದರು ಈಗಾಗಲೇ 10 ನಿಮಿಷದಲ್ಲಿ ಈಗಾಗಲೇ 4 ಬದುಗಳನ್ನು ಮುಗಿಸಿ 5ನೇ ಬದುಕು ಹೋಗಿದ್ದಾರೆ. ಮಡಿಗಳಿಗೆ ಏನು ಹೋಗಿ ಈಗಾಗಲೇ ಬಹುಶಃ ಇನ್ನು ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತಾರೆ ಇದೆಲ್ಲವನ್ನು. ನನ್ನ ತಾಯಂದ್ರ ಅವರ ಶ್ರಮ ಏನಿದೆ ನಾನು ಅರಿತುಕೊಂಡಿದ್ದೇನೆ. ಆದ್ರಿಂದ ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ಬಂದು ಈ ಸೀತಾಪುರ ಗ್ರಾಮದಲ್ಲಿ ಇಡೀ ರಾಜ್ಯದ ಜನತೆಗೆ ನಾನೇನು ಒಂದು ಸಂದೇಶ ಕೊಡ್ಲಿಕ್ಕೆ ಬಂದಿದ್ದೇನೆ. ನನ್ನ ಮಾಧ್ಯಮದ ಮಿತ್ರರಿಗೆ ವಿಶೇಷವಾಗಿ ಇವತ್ತೇನು ನನಗೆ ಬೆಂಬಲ ಕೊಟ್ಟಿದ್ದೀರಿ, ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನ ನನ್ನ ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಸಲ್ಲಿಸ್ತೇನೆ. ನಾನು ಒಂದು ಮನವಿ ಮಾಡ್ತೇನೆ ನನ್ನ ಮಾಧ್ಯಮದ ಮಿತ್ರರಿಗೆ, ನೀವು ಸಹೋದರರು, ನನ್ನ ಮೇಲೆ ಸಂಶಯ ಪಡಬೇಡಿ. ನಿಮ್ಮ ನಿರೀಕ್ಷೆಗೆ ನಾನು ಕೆಲಸ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ನನಗೆ ಉತ್ಸಾಹ ತುಂಬಿ ಪ್ರೋತ್ಸಾಹ ಕೊಡಿ. ನೀವೇನು ಪ್ರೋತ್ಸಾಹ ಕೊಡ್ತೀರಿ ಅದ್ರ ತುಪ್ಪಟ್ಟು ಕೆಲಸ ನಾನು ಮಾಡಿ ತೋರಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಈ ನಾಡಿನ ಒಬ್ಬ ಸೇವಕನಾಗಿ. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ನಾವೇನು ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ, ಅವರ ಮನಸ್ಸು ತಡೆದಿಲ್ಲ. ಇವತ್ತು ಚುಂಚನಗಿರಿ ಕ್ಷೇತ್ರದಲ್ಲಿ ಆ ಒಂದು ನನ್ನ ಕುಲದೇವರು ಕಾಲಭೈರವೇಶ್ವರನಿಗೆ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮುಗಿಸಿ ಅವರ ಮನಸ್ಸು ತಡೆದಿಲ್ಲ. ಈಗಾಗಲೇ ಅವರು ಇಲ್ಲಿಗೆ ಈ ಕ್ಷಣದಲ್ಲಿ 5 ನಿಮಿಷದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು, ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಅವರು ಈಗ ಇನ್ನು 5 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲೇ ಹೇಳ್ತಾ ಇದ್ದಾರೆ. ಅವರಲ್ಲಿ ಇರ್ತಕ್ಕಂಥ ರೈತ ಕುಟುಂಬದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇದರಿಂದ ಅರ್ಥ ಮಾಡ್ಕೋಬಹುದು ನಾವು. ಅವರು ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದೇನಿದೆ, ನಿಮ್ಮನ್ನ ಎಲ್ಲರನ್ನೂ ಆಶೀರ್ವದಿಸಲಿಕ್ಕೆ ಏನ್ ಬರ್ತಾ ಇದ್ದಾರೆ. ಅವ್ರು ಬರೋವರೆಗೂ ನಾನು ಇನ್ನೂ 10 ನಿಮಿಷ ಅಲ್ಲ, ಅರ್ಧ ಗಂಟೆ ಈಗ ನಿಮ್ ಜೊತೆ ನನಗೆ ಏನ್ ಕಾಟ ಅಂದ್ರೆ ಇಲ್ಲಿ ನಾನು ಹೊಲ ಒಳಗೆ ಬಂದ್ರೆ 50 ಜನ ಬಂದು ಮುತ್ಕೊಂಡು ಎಳೆದಾಡ್ತೀನಿ. ನನಗೀಗ 25 ವರ್ಷ ಆಗಿತ್ತು ಈ ಗದ್ದೆ ಒಳಗೆ ಕಾಲಿಟ್ಟು. ಈಗ ನನಗೆ ಅರ್ಥ ಆಯ್ತಿದೆ. ಈಗ ನೀವು ಪ್ರತಿದಿನ ಈ ಗದ್ದೆ ಒಳಗೆ ಕೆಲಸ ಮಾಡೋದು ಇದೆಯಲ್ಲ, ಅದ್ರ ಶ್ರಮ ಏನು ಅಂತಕ್ಕಂಥದ್ದು ಇವತ್ತು ನನಗೆ ಅನುಭವ. ಈಗ 25 ವರ್ಷ ಆದ್ಮೇಲೆ ಪಡೆದಿದ್ದೇನೆ. ಒಂದೊಂದು ಹೆಜ್ಜೆ ಕಿತ್ತು ನೀವು ಮತ್ತೆ ಮುಂದಿನ ಹೆಜ್ಜೆ ಇಡಬೇಕಾದ್ರೆ ಅದರ ಕಷ್ಟ ಏನು ಅಂತಕ್ಕಂಥದ್ದು ಗೊತ್ತು ನನಗೆ. ಮೊನ್ನೆ ಇಲ್ಲ ನನ್ನ ಮಗಂದೊಂದು ಸಿನಿಮಾ ಬೇರೆ ಎಲ್ಲ ಶೂಟಿಂಗ್ ಆಯ್ತು. ಡ್ಯಾಮ್ ಹತ್ರ ಯಾವ್ದೋ ಒಂದು ಗದ್ದೆ ಒಳಗೆ ಫೈಟ್ ಮಾಡ್ತಕ್ಕಂಥದ್ದೇನೋ ಒಂದು ಸೀನ್ ನಡೆದಿದೆ. ಆ ಕಷ್ಟ ಏನಾಗಿದೆ ಅನ್ನೋದು ಈಗ ನನಗೆ ಅರ್ಥ ಆಯ್ತದೆ 25 ವರ್ಷ ಆದ್ಮೇಲೆ. ಅದು ನಾವು ಹೊಲ ಒತ್ತಿದ್ದೇವೆ, ಗೊಬ್ಬರ ಒತ್ತಿದ್ದೇವೆ, ಎಲ್ಲ ಕೆಲಸ ಮಾಡಿ ಈಗ ಸೋಂಬೇರಿಗಳಾಗಿದ್ದೇವೆ.
ಆದ್ರೆ ನಿಮಗೋಸ್ಕರವಾಗಿ ಮತ್ತೆ ಇವತ್ತು ನಿಮ್ ಪರವಾಗಿ ಆಕರ್ಷಿತರಾಗಿ ಮತ್ತೆ ಭೂಮಿ ಸತ್ಯ ಏನೋ ತಿಳ್ಕೊಳ್ಳಿಕ್ಕೆ ಇವತ್ತು ನಿಮ್ ಜೊತೆ ಭಾಗವಹಿಸಿದ್ದೇನೆ. ಕುಡಿಯೋ ನೀರು ಪ್ರತಿ ಹಳ್ಳಿಗೆ ಬೋರ್ವೆಲ್ ಮುಖಾಂತರ ನೀರನ್ನ ಪ್ರತಿ ಹಳ್ಳಿಯ ಪ್ರತಿ ಮನೆಗೆ ಟ್ಯಾಪ್ ವಾಟರ್ ನ ನಿಮಗೆ ಕೊಡ್ಲಿಕ್ಕೆ ನಲ್ಲಿ ಹಾಕಿ ಆ ಒಂದು ವಿನೂತನವಾದ ಕಾರ್ಯಕ್ರಮ ಸಂಪೂರ್ಣವಾಗಿ ಇವತ್ತು ಅನುಷ್ಠಾನಕ್ಕೆ ಬರತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಮಂಡ್ಯ ನಗರದ ಅಭಿವೃದ್ಧಿ ಆಗಬೇಕು. ಮಂಡ್ಯ ನಗರ ಸುಮಾರು 25-30 ವರ್ಷಗಳಾದರೂ ಅಭಿವೃದ್ಧಿಯನ್ನ ಕಂಡಿಲ್ಲ. ಆ ಮಂಡ್ಯವನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು ನನ್ನ ಚಿಂತನೆಯನ್ನು ಇಟ್ಕೊಂಡಿದ್ದೇನೆ. ನನಗೆ ಯಾವುದೇ ಅಂಜಿಕೆ ಇಲ್ಲ. ನಾನು 30 ಜಿಲ್ಲೆಯ ಪ್ರತಿನಿಧಿ ಅಂತಕ್ಕಂಥ ಹೇಳ್ತೀನಿ. ಯಾರೋ ಒಬ್ರು ಹೇಳ್ತಿದ್ರು ಮೈಸೂರಿನಲ್ಲಿ ಜೈಪುರ ದತ್ತು ತಗೋತೀನಿ ಅಂತ ಹೇಳಿದ್ರೆ ಯಾವಾಗ ದತ್ತು ತಗೋತೀನಿ ಅಂದ್ರು. ನಾನು ಬರೀ ಜೈಪುರ ಅಲ್ಲಪ್ಪ, ಇಡೀ ಕರ್ನಾಟಕದ 30 ಜಿಲ್ಲೆಯನ್ನು ದತ್ತು ತೆಗೆದುಕೊಂಡು ಕೆಲಸ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಎಲ್ಲರನ್ನೂ ಕಷ್ಟ ಸುಖಗಳನ್ನು ಕಾಣ್ತಕ್ಕಂಥವನು ಅಂತ ಹೇಳಿ ಮೈಸೂರಿನಲ್ಲಿ ಹೇಳ್ತಾ ಇದ್ದೆ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತೇನು ನಡೀತಾ ಇದೆ. ಇವತ್ತು 3-4 ವರ್ಷಗಳ ನಂತರ ಭತ್ತ ನಾಟಿಯನ್ನು ಖುಷಿಯಾಗಿ ಮಾಡ್ತಾ ಇದ್ದೇನೆ. ಇನ್ನು ಜೀವನದ ನಿಮ್ಮ ಪ್ರತಿ ವರ್ಷ ಆ ಪ್ರಕೃತಿಯ ಒಂದು ಸಹಕಾರದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಭತ್ತ ನಾಟಿ ಆಗಬೇಕು. ಬಹುಶಃ ನಾನು ಬದುಕಿರೋವರೆಗೆ ಬಹುಶಃ ನಿಮ್ಮಳ್ಳಿಗೆ ಪ್ರತಿ ವರ್ಷವೂ ಬರ್ತಕ್ಕಂಥದ್ದಕ್ಕೆ ಭತ್ತ ನಾಟಿ ಮಾಡ್ತಕ್ಕಂಥದ್ದಕ್ಕೆ ಪ್ರತಿ ವರ್ಷವೂ ನಾನು ಈ ಭೂಮಿ ಮೇಲೆ ಬದುಕಿರೋವರೆಗೆ ನಿಮ್ಮ ಜೊತೆಯಲ್ಲೇ ಬರ್ತೀನಿ. ಇಲ್ಲಿ ಮಳವಳ್ಳಿಗೆ ಬರಬೇಕು ಅಂತ ಹೇಳ್ತಾವ್ ನೋಡಿ, ಒಂದೊಂದು ತಾಲೂಕು ಒಂದೊಂದು ವರ್ಷ ಬನ್ನಿ ಅಂತ ಹೇಳಿ. ಆದ್ರೆ ನಾನು ಮೊದಲೇ ಹೇಳಿದ್ದೇನೆ, ಇವತ್ತಿನಿಂದ ಏನು ಪ್ರಾರಂಭ ಮಾಡಿದ್ದೇನೆ 30 ಜಿಲ್ಲೆಯಲ್ಲಿ ತಿಂಗಳಲ್ಲಿ 1 ದಿನ ನನ್ನ ಪ್ರವಾಸ ಮಾಧ್ಯಮದ ಮಿತ್ರರ ಮುಖಾಂತರ ಇಡೀ ನಾಡಿನ ಜನತೆಗೆ ಹೇಳುತ್ತೇನೆ. 30 ಜಿಲ್ಲೆಯ ರೈತರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ, 30 ಜಿಲ್ಲೆಯ ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಕೃಷಿ ಪದ್ಧತಿಯನ್ನ ಬದಲಾವಣೆ ಮಾಡಲಿಕ್ಕೆ ನಾನೇನು ಸಂಕಲ್ಪ ತೊಟ್ಟಿದ್ದೇನೆ. ಇದು ನನ್ನ ಜೀವನದ ಗುರಿ. ನನ್ನ ರೈತ ಮುಂದೆಂದೂ ಸಾಲಗಾರನ ಆಗಬಾರದು. ಆ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅನ್ನೋದು ನನ್ನ ಅಚಲವಾದಂತ ಒಂದು ಸವಾಲಿನಿದೆ ನನ್ನ ಹೃದಯದಲ್ಲಿ. ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಕಳೆದ 1 ವಾರದಿಂದ ಬಹುಶಃ ನೀವೆಲ್ಲ ಹಬ್ಬದ ವಾತಾವರಣದಲ್ಲಿ ಏನೋ ನಿಮ್ಮ ಕುಟುಂಬದ ಮಗ ಎಲ್ಲೋ ವಿದೇಶದಿಂದ ಬರ್ತಾ ಇದ್ದಾನೇನೋ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದು ಸೇರಿ ಇವತ್ತು ನನಗೇನು ಆಶೀರ್ವಾದ ಮಾಡ್ತಾ ಇದ್ದೀರಿ. ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಭಾಗದಲ್ಲಿ ಇವತ್ತು ಅಲಂಕಾರ ಮಾಡಿ ಇಂಥ ಒಂದು ಉತ್ತಮವಾದ ರೀತಿಯ ಕೆಲಸ ಏನ್ ಮಾಡಿದ್ದೀರಿ, ಅದಕ್ಕೆ ಪ್ರೇರೇಪಣೆ ಬಹುಶಃ ನಿಮ್ಮ ಮನೆ ಮಗ ಪುಟ್ಟರಾಜು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಇವತ್ತು ಆ ಪುಟ್ಟರಾಜು ನಾಯಕತ್ವದಲ್ಲಿ ನಮ್ಮ ಜಿಲ್ಲೆಯ 7 ಜನ ಶಾಸಕರಿದ್ದಾರೆ. ರವೀಂದ್ರ ಅವರಿದ್ದಾರೆ, ಶ್ರೀಕಂಠಯ್ಯನವರು, ಸುರೇಶ್ ಗೌಡ್ರಿದ್ದಾರೆ, ಈ ಕಡೆ ಅಂದಾನೆ ಇದ್ದಾನೆ. ಹಾಗೆ ನಮ್ಮ ತಮ್ಮಣ್ಣವರು ಇವತ್ತಿನ ಮಂಗಳೂರು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಶ್ರೀಕಂಠೇಗೌಡರು, ಅಲ್ಲಿಂದ ಮಂಡ್ಯ ಶ್ರೀನಿವಾಸ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಅಪ್ಪಾಜಿ ಗೌಡ್ರು, ನಾವೆಲ್ಲ ನಾರಾಯಣಗೌಡರು, KRPT ಎಲ್ಲರೂ ಇಲ್ಲೇನು ಬಂದಿದ್ದೇವೆ. ಇದು ಸರ್ಕಾರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಒಂದು ಕುಟುಂಬದ ಕಾರ್ಯಕ್ರಮ ಇದು. ಇದಕ್ಕೆ ಯಾರಿಗೂ ನಾವೇನು ಇನ್ವಿಟೇಷನ್ ಹೊಡ್ಸಿಲ್ಲ. ಯಾರು ಇಲ್ಲಿ ನಮ್ಮ ಅಕ್ಕಂದ್ರವ್ರು ಇಲ್ಲಿ ಕಲ್ಪನಕ್ನವೇ, ನಮ್ಮ ಪ್ರಭಾವತಿ ಅಕ್ಕನೂ ಇದ್ದಾರೆ, ಪ್ರಭಾಕನೇ. ಸಾರಾಮೇಶ್ ಮಂತ್ರಿಗಳು ಮರೆತು ಬಿಟ್ಟೆ, ಸಾರಿ. ನಮ್ಮ KR ನಗರದ ಸಾರಾಮೇಶ್ ಅವರು, ನಮ್ಮ ಟಿ ನರಸೀಪುರದ ಅಶ್ವಿನ್ ಬಂದಿದ್ದಾರೆ, ಟಿ ನರಸೀಪುರದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಸದಸ್ಯರೆಲ್ಲ ನಾಟಿ ಮಾಡ್ತಾವ್ರೆ. ಈಗ ಅವ್ರಿಗೆಲ್ಲ ಹೊಸ ಕೆಲಸ ಕೊಟ್ಟಿದ್ದೀರಿ ಅಲ್ಲಿ ಎಲ್ರಿಗೂ. ಒಂದ್ ನಿಮಿಷ ಮೇಲ್ಗಡೆ ಆ ಕಡೆ ಒಂಚೂರು ಜನಕ್ಕೆ ಮುಖ ತೋರಿಸ್ಬೇಕು ಅಂತಾರೆ. ಎಲ್ಲಾರ್ಗು ನನ್ನ ನಮಸ್ಕಾರ. ಎಲ್ಲ ನನ್ನ ತಂದೆ ತಾಯಿನ ಮಂಡ್ಯ ಶುಗರ್ ಫ್ಯಾಕ್ಟರಿಗೆ ಹೊಸ ಪುನರ್ಜೀವ ಕೊಡೋದು ನನ್ನ ಜವಾಬ್ದಾರಿ. ಅದನ್ನ ಲಾಭದತ್ತ ತೆಗೆದುಕೊಂಡೋಗಿ ನಿಮಗೆ ಎಂದು ಶುಗರ್ ಫ್ಯಾಕ್ಟರಿ ಯಾವತ್ತು ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಂಡ್ಯ ಶುಗರ್ ಫ್ಯಾಕ್ಟರಿಗೆ ಜೀವ ಕೊಡೋದಷ್ಟೇ ಅಲ್ಲ, ಪಾಂಡವಪುರ ಶುಗರ್ ಫ್ಯಾಕ್ಟರಿ ಕಳೆದ 2 ವರ್ಷದಿಂದ ಪುಣ್ಯಾತ್ಮರಿಯನ್ನು ನಿಲ್ಲಿಸಿದ್ದಾರೆ. 2 ವರ್ಷದಿಂದ ಪಾಂಡವಪುರ ಶುಗರ್ ಫ್ಯಾಕ್ಟರಿಗೂ ಜೀವ ಕೊಡ್ತೀನಿ. ಬಹುಶಃ ನೆನಪಿಸ್ಕೊಡ್ತೀನಿ ನಿಮಗೆ, 2006ರಲ್ಲಿ ನಾನೇ ಪಾಂಡವಪುರ ಶುಗರ್ ಫ್ಯಾಕ್ಟರಿ ಪ್ರಾರಂಭ ಮಾಡಿಸಿದೆ, ಖಾಸಗಿ ಅವರಿಗೆ ಕೊಟ್ಟು. ಚೆನ್ನಾಗಿ ನಡೀತಾ ಇತ್ತು, ಅವ್ರನ್ನ ಖಾಲಿ ಮಾಡಿಸಿದ್ರು. ಅದರಿಂದ ಪಾಂಡವಪುರಕ್ಕೂ ಚೆನ್ನಾಗಿದೆ.
ಪಾಂಡವಪುರದ ಶುಗರ್ ಫ್ಯಾಕ್ಟ್ರಿನೂ ಸದ್ಯದಲ್ಲೇ ಪ್ರಾರಂಭ ಮಾಡಿಸ್ಕೊಡೋದು ನನ್ನ ಜವಾಬ್ದಾರಿ. ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೇವೆ ಅಂತಕ್ಕಂಥ ಮಾತೇಳಿ ಎಲ್ಲರಿಗೂ ನನ್ನ ಗೌರವಪೂರ್ವಕವಾದಂತ ವಂದನೆಗಳು. ಆ ಕಡೆ ಭಾಗದ ಜನತೆ ಒಂದ್ 2 ನಿಮಿಷ ಮಾತಾಡ್ಬಿಡ್ತೀನಿ. ನಮಸ್ಕಾರ. ಬತ್ತೂರಿಂದ ಏನವ ಬಾರೋ ಮಾತಾಡ್ತೀನಿ.